ಹಾಡುಗಳು ಒಂದು ಅನನ್ಯ ಪ್ರೀತಿಯ ಮೊದಲ ಬಾರಿಗೆ ಭೇಟಿಯಾದಾಗ. ಈ ಕಥೆ ನಗರದ ಕಾಫಿ ಅಂಗಡಿಯಲ್ಲಿ ಕೆಲಸ ಮಾಡುವ ಯುವಕ ವಿನಯ್ ಬಗ್ಗೆ. ಅವನ ದಿನಚರಿ ಹೆಚ್ಚಾಗಿ ಪ್ರೀತಿ ಮತ್ತು ಪ್ರಣಯವನ್ನು ನಿರೀಕ್ಷಿಸದ ಜೀವನ ಶೈಲಿಯಂತೆ ಹೋಗುತ್ತದೆ. ಒಂದು ದಿನ ವಿನಯ್ನ ಸ್ನೇಹಿತರು ಅವನನ್ನು ತಮ್ಮ ಹೊಸ ರೆಸ್ಟೋರೆಂಟ್ಗೆ ಕರೆದು ಒಟ್ಟುಗೂಡುತ್ತಾರೆ. ಉತ್ಸುಕನಾದ ವಿನಯ್ ಅಲ್ಲಿಗೆ ತಲುಪಿದಾಗ ರೆಸ್ಟೋರೆಂಟ್ ಸೌಂದರ್ಯ ಮತ್ತು ಸಿಹಿ ಪ್ರಭಾವಲಯದಿಂದ ತುಂಬಿರುವುದನ್ನು ನೋಡುತ್ತಾನೆ. ಅವನು ಒಂದು ಶಬ್ದವನ್ನು ಕೇಳುತ್ತಾನೆ ಮತ್ತು ಅವನನ್ನು ಕರೆಯುವ ಮಧುರವಾದ ಧ್ವನಿಗೆ ಆಕರ್ಷಿತನಾಗುತ್ತಾನೆ. ಈ ಧ್ವನಿ ಅವನಿಗೆ ಮೊದಲ ಬಾರಿಗೆ ಧ್ವನಿಸುತ್ತದೆ, "ನೀನು ಈಗ ಇಲ್ಲಿ ಏನು ಮಾಡುತ್ತಿದ್ದೀರಿ? ನನ್ನನ್ನು ನೋಡಲು ಬಾ." ವಿನಯ್ ತನ್ನ ಆಸಕ್ತಿಯಿಂದ ಧ್ವನಿಯ ಕಡೆಗೆ ಓಡಿ ಅವಳನ್ನು ನೋಡುತ್ತಾನೆ. ಅಲ್ಲಿ ಒಬ್ಬ ಸುಂದರ ಹುಡುಗಿ ನಿಂತಿದ್ದಾಳೆ. ಅವಳು ಅವನನ್ನು ನೋಡಿ ಸಂವೇದನಾಶೀಲತೆಯಿಂದ ನಗುತ್ತಾ, "ಹಲೋ, ನಾನು ತನುಶ್ರೀ. ಸ್ವಾಗತ" ಎಂದು ಹೇಳುತ್ತಾಳೆ. ವಿನಯ್ ಹೃದಯವು ನಡುಗುತ್ತದೆ ಮತ್ತು ಅವನ ಮುಖದಲ್ಲಿ ಸಂತೋಷದ ನಗು ಅರಳುತ್ತದೆ. ಅವನು ತನುಶ್ರೀ ಬಳಿಗೆ ಹೋಗಿ ಅವಳ ಅದ್ಭುತ ಸೌಂದರ್ಯವನ್ನು ನೋಡುತ್ತಾನೆ. ಅವರಿಬ್ಬರೂ ಪರಸ್ಪರ ಪರಿಚಯವಾಗುತ್ತಾರೆ ಮತ್ತು ಮಾತನಾಡಲು ಪ್ರಾರಂಭಿಸುತ್ತಾರೆ. ಇದು ವಿನಯ್ ಮತ್ತು ತನುಶ್ರೀ ನಡುವೆ ನಡೆಯುತ್ತಿರುವ ಮೊದಲ ಪ್ರೀತಿಯ ಭೇಟಿ. ಅವರು ದಿನವಿಡೀ ಪರಸ್ಪರ ಮಾತನಾಡುತ್ತಾರೆ, ನಗುತ್ತಾರೆ ಮತ್ತು ಪರಸ್ಪರ ತಿಳಿದುಕೊಳ್ಳುವುದನ್ನು ಆನಂದಿಸುತ್ತಾರೆ. ದಿನವು ಮುಂದುವರಿಯುತ್ತದೆ ಮತ್ತು ಇಬ್ಬರೂ ಪರಸ್ಪರ ಆಕರ್ಷಿತರಾಗುತ್ತಾರೆ. ಈ ಅನುಭವ ವಿನಯ್ಗೆ ಹೊಸದು, ಆದರೆ ಅವನು ಅವಳ ಮೇಲಿನ ಪ್ರೀತಿಯನ್ನು ಅನುಭವಿಸುತ್ತಾನೆ. ಪ್ರೀತಿಯ ಈ ಮೊದಲ ಭೇಟಿಯ ನಂತರ ವಿನಯ್ ಮತ್ತು ತನುಶ್ರೀ ಅವರ ಜೀವನ ಬದಲಾಗುತ್ತದೆ. ಅವರ ನಡುವೆ ಮಾಧುರ್ಯ, ವಿಶ್ವಾಸ ಮತ್ತು ಸಮರ್ಪಣೆ ಹೆಚ್ಚಾಗುತ್ತದೆ. ಅವರು ಪರಸ್ಪರ ಒಡನಾಡಿಗಳಾಗುತ್ತಾರೆ, ಜೀವನದ ಸವಾಲುಗಳನ್ನು ಎದುರಿಸುತ್ತಾರೆ ಮತ್ತು ಪರಸ್ಪರರ ಕನಸುಗಳಿಗೆ ತಮ್ಮನ್ನು ಅರ್ಪಿಸಿಕೊಳ್ಳುತ್ತಾರೆ. ಪ್ರೀತಿಯ ಮೊದಲ ಭೇಟಿಯ ಈ ಕಥೆಯು ನಮ್ಮನ್ನು ಪ್ರೀತಿ ಮತ್ತು ಉತ್ಸಾಹದ ಆನಂದದಾಯಕ ಜಗತ್ತಿಗೆ ಕರೆದೊಯ್ಯುತ್ತದೆ. ಪ್ರೀತಿಯು ಒಂದು ಸರ್ವೋಚ್ಚ ಭಾವನೆಯಾಗಿದ್ದು, ಅದು ನಮ್ಮ ಜೀವನವನ್ನು ಸಂತೋಷಪಡಿಸುತ್ತದೆ ಮತ್ತು ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ಎಂದು ಇದು ನಮಗೆ ತೋರಿಸುತ್ತದೆ.